ಉದಾಹರಣೆ: ಒಂದು ಒಪ್ಪಂದದ ಪ್ರಕಾರ ನಿರ್ಮಾಣದ ಕೆಲಸ ನಿರ್ದಿಷ್ಟ ದಿನಾಂಕ ಮೀರಿ ಪೂರ್ಣಗೊಂಡ ವಿಳಂಬಕ್ಕೆ ಕೆಳಗಿನಂತೆ ದಂಡ ವಿಧಿಸಲಾಗುತ್ತದೆ. ಮೊದಲ ದಿನ 200 ರೂಪಾಯಿ. ನಂತರ ಕ್ರಮವಾಗಿ ಪ್ರತಿ ದಿನ ಹಿಂದಿನ ದಿನಕ್ಕಿಂತ 50 ರೂಪಾಯಿ ಹೆಚ್ಚು ದಂಡ ವಿಧಿಸಲಾಗುತ್ತದೆ. ಗುತ್ತಿಗೆದಾರನು ಒಂದು ವೇಳೆ 30 ದಿನಗಳು ವಿಳಂಬ ಮಾಡಿದರೆ ಎಷ್ಟು ಹಣವನ್ನು ಅವನು ದಂಡವಾಗಿ ಪಾವತಿಸಬೇಕಾಗುತ್ತದೆ? ಪರಿಹಾರ: ಪಾವತಿಸಿದ ಹಣ ಸಮಾಂತರ ಶ್ರೇಣಿಯಲ್ಲಿದೆ. 200, 250, 300, 350. ಮೊದಲ ಪದ A = 200. ಸಾಮಾನ್ಯ ವ್ಯತ್ಯಾಸ D = 50. ದಿನಗಳ ಸಂಖ್ಯೆ N = 30. 30 ದಿನಗಳ ನಂತರ ಪಾವತಿಸಬೇಕಾದ ಹಣ Sn = ಎಷ್ಟು? ನಿಮಗೆ ತಿಳಿದಿದೆ Sn = n/2 ಇಂಟು 2a ಪ್ಲಸ್ n-1 ಇಂಟು d. S30 = 30/2 ಇಂಟು 2 ಇಂಟು 200 ಪ್ಲಸ್ 30-1 ಇಂಟು 50 ಈಕ್ವಲ್ ಟು 15 ಇಂಟು 400 ಪ್ಲಸ್ 29 ಇಂಟು 50 ಈಕ್ವಲ್ ಟು 15 ಇಂಟು 400 ಪ್ಲಸ್ 1450. 15 ಇಂಟು 1850 ಈಕ್ವಲ್ ಟು 27,750. 30 ದಿನಗಳ ನಂತರ ದಂಡವಾಗಿ ಪಾವತಿಸಿದ ಹಣ 27,750. ಒಂದು ಥಿಯೇಟರ್ನಲ್ಲಿ 1 ನಿಮಿಷದಲ್ಲಿ 4 ಜನರು, 2 ನಿಮಿಷದಲ್ಲಿ 6 ಜನರು, 3 ನಿಮಿಷದಲ್ಲಿ 8 ಜನರು ಇತ್ಯಾದಿಯಾಗಿ ತುಂಬುತ್ತಾರೆ. 6 ನಿಮಿಷಗಳ ನಂತರ ಥಿಯೇಟರ್ ಅರ್ಧ ತುಂಬುತ್ತದೆ. ಎಷ್ಟು ನಿಮಿಷಗಳ ನಂತರ ಥಿಯೇಟರ್ ಪೂರ್ಣ ತುಂಬುತ್ತದೆ? ಪರಿಹಾರ: 4 ಪ್ಲಸ್ 6 ಪ್ಲಸ್ 8 ಪ್ಲಸ್ ಶ್ರೇಣಿಯು ಸಮಾಂತರ ಶ್ರೇಣಿಯಲ್ಲಿದೆಯೇ ಪರಿಶೀಲಿಸಿ. ಇಲ್ಲಿ T1 = 4, T2 = 6, T3 = 8. T2 ಮೈನಸ್ T1 = 6 ಮೈನಸ್ 4 = 2. ಇದನ್ನು ಈಕ್ವೇಶನ್ 1 ಎಂದು ಪರಿಗಣಿಸಿ. T3 ಮೈನಸ್ T2 = 8 ಮೈನಸ್ 6 = 2. ಇದನ್ನು ಈಕ್ವೇಶನ್ 2 ಎಂದು ಪರಿಗಣಿಸಿ. ಈಕ್ವೇಶನ್ 1 ಮತ್ತು 2 ರಿಂದ T2 ಮೈನಸ್ T1 = T3 ಮೈನಸ್ T2. 4 ಪ್ಲಸ್ 6 ಪ್ಲಸ್ 8 ಶ್ರೇಣಿಯು ಸಮಾಂತರ ಶ್ರೇಣಿಯಲ್ಲಿದೆ. ನಿಮಿಷಗಳ ಸಂಖ್ಯೆ n ಆಗಿರಲಿ. Sn = n/2 ಇಂಟು 2a ಪ್ಲಸ್ n-1 ಇಂಟು d. S6 = 6/2 ಇಂಟು 2 ಇಂಟು 4 ಪ್ಲಸ್ 5 ಇಂಟು 2. S6 = 3 ಇಂಟು 18. S6 = 54. S6 = 54 ಆದಾಗ ಥಿಯೇಟರ್ ಅರ್ಧ ತುಂಬುತ್ತದೆ. ಸೊ ಥಿಯೇಟರ್ ಸಾಮರ್ಥ್ಯ 54 ಇಂಟು 2 = 108. Sn = n/2 ಇಂಟು 2a ಪ್ಲಸ್ n-1 ಇಂಟು d. 108 = n/2 ಇಂಟು 2 ಇಂಟು 4 ಪ್ಲಸ್ n-1 ಇಂಟು 2. 216 = n ಇಂಟು 8 ಪ್ಲಸ್ 2n ಮೈನಸ್ 2. 0 = 2n² ಪ್ಲಸ್
6n ಮೈನಸ್ 216. 0 ಈಕ್ವಲ್ ಟು n ಸ್ಕ್ವೇರ್ ಪ್ಲಸ್ 3n ಮೈನಸ್ 108. 0 ಈಕ್ವಲ್ ಟು n ಪ್ಲಸ್ 12 ಇಂಟು n ಮೈನಸ್ 9. n ಈಕ್ವಲ್ ಟು ಮೈನಸ್ 12 ಅಥವಾ n ಈಕ್ವಲ್ ಟು 9. n ಧನಪೂರ್ಣಾಂಕವಾಗಿರಬೇಕು. ಸೊ n ಈಕ್ವಲ್ ಟು 9. ಥಿಯೇಟರ್ ಪೂರ್ಣ ತುಂಬುವುದಕ್ಕೆ 9 ನಿಮಿಷ ಬೇಕಾಗುತ್ತದೆ. ಎರಡು ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ 3n ಪ್ಲಸ್ 8 ಈಸ್ಟು 7n ಪ್ಲಸ್ 15 ಅನುಪಾತದಲ್ಲಿದೆ. ಇವುಗಳ 12ನೇ ಪದಗಳ ಅನುಪಾತವನ್ನು ಕಂಡುಹಿಡಿಯಿರಿ. ಪರಿಹಾರ: ಎರಡು ಸಮಾಂತರ ಶ್ರೇಣಿಯ ಮೊದಲನೇ ಪದಗಳು ಮತ್ತು ಸಾಮಾನ್ಯ ವ್ಯತ್ಯಾಸಗಳು ಕ್ರಮವಾಗಿ a1, a2 ಮತ್ತು d1, d2 ಆಗಿರಲಿ. ಕೊಟ್ಟಿರುವ ನಿಬಂಧನೆಯ ಪ್ರಕಾರ ಮೊದಲನೆಯ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಡಿವೈಡೆಡ್ ಬೈ ಎರಡನೆಯ ಸಮಾಂತರದ ಶ್ರೇಣಿಯ n ಪದಗಳ ಮೊತ್ತ ಈಕ್ವಲ್ ಟು 3n ಪ್ಲಸ್ 8 ಡಿವೈಡೆಡ್ ಬೈ 7n ಪ್ಲಸ್ 15. n ಡಿವೈಡೆಡ್ ಬೈ 2 ಇಂಟು 2a1 ಪ್ಲಸ್ n ಮೈನಸ್ 1 ಇಂಟು d1 ಡಿವೈಡೆಡ್ ಬೈ n ಡಿವೈಡೆಡ್ ಬೈ 2 ಇಂಟು 2a2 ಪ್ಲಸ್ n ಮೈನಸ್ 1 ಇಂಟು d2 ಈಕ್ವಲ್ ಟು 3n ಪ್ಲಸ್ 8 ಡಿವೈಡೆಡ್ ಬೈ 7n ಪ್ಲಸ್ 15. 2a1 ಪ್ಲಸ್ n ಮೈನಸ್ 1 ಇಂಟು d1 ಡಿವೈಡೆಡ್ ಬೈ 2a2 ಪ್ಲಸ್ n ಮೈನಸ್ 1 ಇಂಟು d2 ಈಕ್ವಲ್ ಟು 3n ಪ್ಲಸ್ 8 ಡಿವೈಡೆಡ್ ಬೈ 7n ಪ್ಲಸ್ 15. ಇದನ್ನು ಈಕ್ವೇಶನ್ 1 ಎಂದು ಪರಿಗಣಿಸಿ. ಮೊದಲನೇ ಸಮಾಂತರ ಶ್ರೇಣಿಯ 12ನೇ ಪದ ಡಿವೈಡೆಡ್ ಬೈ ಎರಡನೇ ಸಮಾಂತರ ಶ್ರೇಣಿಯ 12ನೇ ಪದ ಈಕ್ವಲ್ ಟು a1 ಪ್ಲಸ್ 11d1 ಡಿವೈಡೆಡ್ ಬೈ a2 ಪ್ಲಸ್ 11d2. ಅಂಶ ಮತ್ತು ಛೇದವನ್ನು 2ರಿಂದ ಗುಣಿಸಿ. 2 ಇಂಟು a1 ಪ್ಲಸ್ 11 ಇಂಟು d1 ಡಿವೈಡೆಡ್ ಬೈ 2 ಇಂಟು a2 ಪ್ಲಸ್ 11 ಇಂಟು d2 ಈಕ್ವಲ್ ಟು 2a1 ಪ್ಲಸ್ 22d1 ಡಿವೈಡೆಡ್ ಬೈ 2a2 ಪ್ಲಸ್ 22d2 ಈಕ್ವಲ್ ಟು 2a1 ಪ್ಲಸ್ 23 ಮೈನಸ್ 1 ಇಂಟು d1 ಡಿವೈಡೆಡ್ ಬೈ 2a2 ಪ್ಲಸ್ 23 ಮೈನಸ್ 1 ಇಂಟು d2. ಇದನ್ನು ಈಕ್ವೇಶನ್ 2 ಎಂದು ಪರಿಗಣಿಸಿ. ಈಕ್ವೇಶನ್ 1 ಮತ್ತು 2ರಿಂದ 2a1 ಪ್ಲಸ್ 23 ಮೈನಸ್ 1 ಇಂಟು d1 ಡಿವೈಡೆಡ್ ಬೈ 2a2 ಪ್ಲಸ್ 23 ಮೈನಸ್ 1 ಇಂಟು d2 ಈಕ್ವಲ್ ಟು 2a1 ಪ್ಲಸ್ n ಮೈನಸ್ 1 ಇಂಟು d1 ಡಿವೈಡೆಡ್ ಬೈ 2a2 ಪ್ಲಸ್ n ಮೈನಸ್ 1 ಇಂಟು d2 ಈಕ್ವಲ್ ಟು 3n ಪ್ಲಸ್ 8 ಡಿವೈಡೆಡ್ ಬೈ 7n ಪ್ಲಸ್ 15. n ಈಕ್ವಲ್ ಟು 23 ಆದೇಶಿಸಿ. ಸೊ a1 ಪ್ಲಸ್ 11d1 ಡಿವೈಡೆಡ್ ಬೈ a2 ಪ್ಲಸ್ 11d2 ಈಕ್ವಲ್ ಟು ಮೊದಲನೇ ಸಮಾಂತರ ಶ್ರೇಣಿಯ 12ನೇ ಪದ ಡಿವೈಡೆಡ್ ಬೈ ಎರಡನೇ ಸಮಾಂತರದ ಶ್ರೇಣಿಯ 12ನೇ ಪದ ಈಕ್ವಲ್ ಟು 3 ಇಂಟು 23 ಪ್ಲಸ್ 8 ಡಿವೈಡೆಡ್ ಬೈ 7 ಇಂಟು 23 ಪ್ಲಸ್ 15 ಈಕ್ವಲ್ ಟು 77 ಡಿವೈಡೆಡ್ ಬೈ 176 ಈಕ್ವಲ್ ಟು
7/16. ಬೇಕಾಗಿರುವ ಅನುಪಾತ 7:16. ಒಂದು ಸಮಾಂತರ ಶ್ರೇಣಿಯ ಮೊದಲ ಪಿ, ಕ್ಯೂ ಮತ್ತು ಆರ್ ಪದಗಳ ಮೊತ್ತ ಕ್ರಮವಾಗಿ ಎ, ಬಿ ಮತ್ತು ಸಿ ಆಗಿದೆ. ಹಾಗಾದರೆ a/p ಇಂಟು q ಮೈನಸ್ r ಪ್ಲಸ್ b/q ಇಂಟು r ಮೈನಸ್ p ಪ್ಲಸ್ c/r ಇಂಟು p ಮೈನಸ್ q ಈಕ್ವಲ್ ಟು 0 ಎಂದು ಸಾಧಿಸಿ. ಪರಿಹಾರ: ಸಮಾಂತರ ಶ್ರೇಣಿಯಲ್ಲಿ a1 ಮತ್ತು d ಕ್ರಮವಾಗಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವಾಗಿರಲಿ. Sp ಈಕ್ವಲ್ ಟು p/2 ಇಂಟು 2a1 ಪ್ಲಸ್ p ಮೈನಸ್ 1 ಇಂಟು d ಈಕ್ವಲ್ ಟು a. 2a1 ಪ್ಲಸ್ p ಮೈನಸ್ 1 ಇಂಟು d ಈಕ್ವಲ್ ಟು 2a/p ಈಕ್ವೇಶನ್ 1 ಎಂದು ಪರಿಗಣಿಸಿ. Sq ಈಕ್ವಲ್ ಟು q/2 ಇಂಟು 2a1 ಪ್ಲಸ್ q ಮೈನಸ್ 1 ಇಂಟು d ಈಕ್ವಲ್ ಟು b. 2a1 ಪ್ಲಸ್ q ಮೈನಸ್ 1 ಇಂಟು d ಈಕ್ವಲ್ ಟು 2b/q ಈಕ್ವೇಶನ್ 2 ಎಂದು ಪರಿಗಣಿಸಿ. SR ಈಕ್ವಲ್ ಟು r/2 ಇಂಟು 2a1 ಪ್ಲಸ್ 6 ಮೈನಸ್ 1 ಇಂಟು d ಈಕ್ವಲ್ ಟು c. 2a1 ಪ್ಲಸ್ r ಮೈನಸ್ 1 ಇಂಟು d ಈಕ್ವಲ್ ಟು 2c/r ಈಕ್ವೇಶನ್ 3 ಎಂದು ಪರಿಗಣಿಸಿ. ಈಕ್ವೇಶನ್ 2ರಿಂದ ಈಕ್ವೇಶನ್ 1 ಕಳೆಯಿರಿ. p ಮೈನಸ್ 1 ಇಂಟು d ಮೈನಸ್ q ಮೈನಸ್ 1 ಇಂಟು d ಈಕ್ವಲ್ ಟು 2a/p ಮೈನಸ್ 2b/q. d ಇಂಟು p ಮೈನಸ್ 1 ಮೈನಸ್ q ಪ್ಲಸ್ 1 ಈಕ್ವಲ್ ಟು 2aq ಮೈನಸ್ 2bp/pq. d ಇಂಟು p ಮೈನಸ್ q ಈಕ್ವಲ್ ಟು 2aq ಮೈನಸ್ 2bp/pq. d ಈಕ್ವಲ್ ಟು 2 ಇಂಟು aq ಮೈನಸ್ bp/pq ಇಂಟು p ಮೈನಸ್ q ಈಕ್ವೇಶನ್ 4 ಎಂದು ಪರಿಗಣಿಸಿ. ಈಕ್ವೇಶನ್ 3ರಿಂದ ಈಕ್ವೇಶನ್ 2 ಕಳೆಯಿರಿ. q ಮೈನಸ್ 1 ಇಂಟು d ಮೈನಸ್ r ಮೈನಸ್ 1 ಇಂಟು d ಈಕ್ವಲ್ ಟು 2b/q ಮೈನಸ್ 2c/r. d ಇಂಟು q ಮೈನಸ್ 1 ಮೈನಸ್ 6 ಪ್ಲಸ್ 1 ಈಕ್ವಲ್ ಟು 2b/q ಮೈನಸ್ 2c/r. d ಇಂಟು q ಮೈನಸ್ r ಈಕ್ವಲ್ ಟು 2br ಮೈನಸ್ 2qc/qr. d ಈಕ್ವಲ್ ಟು 2 ಇಂಟು br ಮೈನಸ್ qc/qr ಇಂಟು q ಮೈನಸ್ r ಈಕ್ವೇಶನ್ 5 ಎಂದು ಪರಿಗಣಿಸಿ. ಈಕ್ವೇಶನ್ 4 ಮತ್ತು 5ರಲ್ಲಿರುವ d ಬೆಲೆಯನ್ನು ಪರಿಗಣಿಸಿ. aq ಮೈನಸ್ bp/pq ಇಂಟು p ಮೈನಸ್ q ಈಕ್ವಲ್ ಟು br ಮೈನಸ್ qc/qr ಇಂಟು q ಮೈನಸ್ r. qr ಇಂಟು q ಮೈನಸ್ r ಇಂಟು aq ಮೈನಸ್ bq ಈಕ್ವಲ್ ಟು pq ಇಂಟು p ಮೈನಸ್ q ಇಂಟು br ಮೈನಸ್ qc. r ಇಂಟು aq ಮೈನಸ್ bp ಇಂಟು q ಮೈನಸ್ r ಈಕ್ವಲ್ ಟು p ಇಂಟು br ಮೈನಸ್ qc ಇಂಟು p ಮೈನಸ್ q. aqr ಮೈನಸ್ bpr ಇಂಟು q ಮೈನಸ್ r ಈಕ್ವಲ್ ಟು bpr ಮೈನಸ್ pqc ಇಂಟು p ಮೈನಸ್ q. ಎರಡೂ ಕಡೆ pqr ನಿಂದ ಭಾಗಿಸಿ.
A divided by P minus B divided by Q into Q minus R equal to B divided by Q minus C divided by R into P minus Q. A divided by P into Q minus R minus B divided by Q into Q minus R plus P minus Q plus C divided by R into P minus Q equal to 0. A divided by P into Q minus R plus B divided by Q into R minus P plus C divided by R into P minus Q equal to 0 ಸಾಧಿಸಲಾಗಿದೆ.